ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳ 3 ಪರೀಕ್ಷೆ ಮಾದರಿಗಳನ್ನು ರದ್ದುಪಡಿಸುವಂತೆ ವಿಧಾನ ಪರಿಷತ್ ಸದಸ್ಯ ಶಶಿಲ್ ನಮೋಶಿ ಸರ್ಕಾರಕ್ಕೆ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯದ ಶಿಕ್ಷಣ ಇಲಾಖೆ ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಹೆಸರಿನಲ್ಲಿ ಅವೈಜ್ಞಾನಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದು ರಾಜ್ಯದ ಶೈಕ್ಷಣಿಕ ವ್ಯವಸ್ಥೆಯನ್ನೇ ಕುಂಠಿತಗೊಳಿಸುತ್ತಿದೆ. ಪದವಿ ಪೂರ್ವ ಶಿಕ್ಷಣ ಇಲಾಖೆಯನ್ನು ರಾಜ್ಯರಹಿತ ಶಿಕ್ಷಣ ಇಲಾಖೆ ಎಂದು ಪರಿಗಣಿಸಿ ರಾಜ್ಯರಹಿತ ಇಲಾಖಾ ನೌಕರರಿಗೆ ಸಿಗುವ ಎಲ್ಲ ಸವಲತ್ತುಗಳನ್ನು ಉಪನ್ಯಾಸಕರಿಗೂ ನೀಡಬೇಕು. ನಿರ್ದೇಶಕರು ವಿಶೇಷ ಪರಿಹಾರ ಬೋಧನೆ ನಡೆಸುವಂತೆ ಹೊರಡಿಸಿರುವ ಸುತ್ತೋಲೆಯನ್ನು ಸರ್ಕಾರ ಹಿಂಪಡೆಯಬೇಕು. ವಿಜ್ಞಾನ ಉಪನ್ಯಾಸಕರಿಗೆ ಹೆಚ್ಚುವರಿ ತರಗತಿಗಳಿಂದ ಪ್ರಾಯೋಗಿಕ ಹಾಗೂ ತರಗತಿಗಳ ಪಠ್ಯಕ್ರಮ ಮುಗಿಸಲು ಕಷ್ಟ ಸಾಧ್ಯವಾಗಿದೆ. ಈ ಕೂಡಲೇ ಶಿಕ್ಷಣ ತಜ್ಞರೊಂದಿಗೆ ಶಿಕ್ಷಕರ ಉಪನ್ಯಾಸಕರ ಸಂಘಗಳೊಂದಿಗೆ ಶಿಕ್ಷಣ ಸಚಿವರು ಸಭೆ ನಡೆಸಿ ಇಂತಹ ಅವೈಜ್ಞಾನಿಕ ಪರೀಕ್ಷಾ ಪದ್ಧತಿಯನ್ನು ಬದಲಾಯಿಸಬೇಕು ಎಂದು ನಮೋಶಿ ಆಗ್ರಹಿಸಿದರು. ಕಳೆದ ವರ್ಷದಿಂದ ಇದು ಮೊದಲ ಪದ್ಧತಿ ಇರಲಿಲ್ಲ. ಕಳೆದ ವರ್ಷದಿಂದ SSLC ಮತ್ತು PUCಯಲ್ಲಿ 3 ಪರೀಕ್ಷೆಗಳನ್ನು ಮಾಡಿ ಆ ಪರೀಕ್ಷೆಯ ಮಹತ್ವವನ್ನು ಕಳೀತಾ ಇದ್ದಾರೆ, ಅದರ ಇಂಪಾರ್ಟೆನ್ಸನ್ನು ಕಳೀತಾ ಇದ್ದಾರೆ ಒಂದು. ಮತ್ತು ವಿದ್ಯಾರ್ಥಿಗಳಿಗೆ ಒಂದು ಪರೀಕ್ಷೆದ ಬಗ್ಗೆ ಸುಮಾರು ವರ್ಷದಿಂದ ಆ ಒಂದು ಪರೀಕ್ಷೆದ ಮಹತ್ವವನ್ನು ಎಲ್ಲರಿಗೂ ಗೊತ್ತು. ಒಂದು ಸ್ವಲ್ಪ ವಿದ್ಯಾರ್ಥಿಗಳಿಗೆ ಮೊದಲನೇ ಬಾರಿ ಪರೀಕ್ಷೆ ಬರೋರಿಗೆ ಒಂದು ಸ್ವಲ್ಪ ಭಯದ ವಾತಾವರಣ ಇರುತ್ತೆ, ಇಲ್ಲಂತಿಲ್ಲ. ಆದರೆ ಆ ಕಾರಣಕ್ಕಾಗಿ ಪ್ರಿಪ್ರೇಟರಿ ಎಕ್ಸಾಮ್ಸ್ ಮತ್ತು ಮೇನ್ ಎಕ್ಸಾಮ್ಸ್ ಅಂತ ಮೊದಲಿನಿಂದ ಅನೇಕ ವರ್ಷದಿಂದ ಇದ್ದಂಥ ಪದ್ಧತಿ ಮತ್ತು ಎಲ್ಲ ರಾಜ್ಯಗಳಲ್ಲಿ ಇದೇ ಪದ್ಧತಿ ಇದೆ. ಬಹುಶಃ ಒಂದು 10-12 ವರ್ಷ ಹಿಂದೆ ಈ ಸಪ್ಲಿಮೆಂಟ್ರಿ ಎಕ್ಸಾಮ್ಸ್ ಏನದವ, ಸಪ್ಲಿಮೆಂಟ್ರಿ ಎಕ್ಸಾಮ್ ಅಕ್ಟೋಬರ್ ತಿಂಗಳಲ್ಲಿ ನಡೀತಾ ಇತ್ತು. SSLCಯಲ್ಲಿ ಯಾರೇ ಫೇಲ್ ಆದರೆ ಅಕ್ಟೋಬರ್ ತಿಂಗಳಲ್ಲಿ ಆ ಪರೀಕ್ಷೆಯನ್ನು ನಡೆಸಿ ಅವರಿಗೆ ಇನ್ನೊಂದು ಅವಕಾಶ ಕೊಟ್ಟು ಪಾಸ್ ಆಗೋ ರೀತಿಯಲ್ಲಿ ನೋಡ್ಕೊಳ್ಳುವಂಥದ್ದು. ಅಂದರೆ ಇಡೀ ಒಂದು ವರ್ಷ ಕಾಯಬಾರ್ದು, ಅವ್ರಿಗೆ ತಕ್ಷಣ ಅಂದರೆ ಪರೀಕ್ಷೆ ಮಾಡಬೇಕು, ಮಾಡಿ ಅವರು ಪಾಸ್ ಆದವರಿಗೆ ಅನುಕೂಲ ಮಾಡಿಕೊಟ್ಟು ಅದು BA BSc ಡಿಗ್ರಿ ಕೋರ್ಸಿಗೆ PU ಹಂತದಲ್ಲಿರಲಿ ಅಥವಾ SSLC ಪಾಸ್ ಆದಮೇಲೆ ಅವರು PU ಹಂತಕ್ಕೆ ಹೋಗ್ಲಿಕ್ಕೆ ಒಂದು ಅನುಕೂಲ ಆಗ್ತಿತ್ತು. ಆದರೆ ಇದನ್ನು ಕಳೆದ ಒಂದು 16 ವರ್ಷದಿಂದ ಅವರಿಗೆ ಒಂದು ವರ್ಷ ಯಾಕೆ ಅವ್ರದ್ದು ಕಳಿಬೇಕು ಅಂತನ್ನುವಂಥ ಒಂದು ಕಾರಣದಿಂದ ಆ ಸಪ್ಲಿಮೆಂಟ್ರಿ ಎಕ್ಸಾಮ್ ಏನು ಅಕ್ಟೋಬರಲ್ಲಿ ನಡೀತಾ ಇತ್ತು ಅದನ್ನು ಚೇಂಜ್ ಮಾಡಿ ಅದು ಜೂನ್ ತಿಂಗಳ ಒಳಗಡೆ ಆ ಸಪ್ಲಿಮೆಂಟ್ರಿ ಎಕ್ಸಾಮ್ ಮಾಡಿ ಆ ರಿಸಲ್ಟನ್ನು ಕೊಟ್ಟು ಅವರಿಗೆ ಅಂದರೆ SSLC ಪರೀಕ್ಷೆಯಲ್ಲಿ ಪಾಸ್ ಆದವರು ತಡವಾಗಿ ಪಾಸ್ ಆದರೂ ಕೂಡ 2ನೇ ಪರೀಕ್ಷೆಯಲ್ಲಿ ಪಾಸ್ ಆದಮೇಲೆ ಅವರಿಗೆ PU ಅಡ್ಮಿಷನ್ಸ್ ಕೊಡಲಿಕ್ಕೆ ಅನುಕೂಲ ಆಗ್ತಿತ್ತು. ಮೊದಲೇನಾಗ್ತಿತ್ತು, ಅಕ್ಟೋಬರಲ್ಲಿ ಪಾಸ್ ಆದರೆ ಅವರಿಗೆ ಅವಕಾಶನೇ ಇರ್ತಿದ್ದಿಲ್ಲ. ಇದನ್ನು ಈ ಪದ್ಧತಿಯನ್ನು ಕಳೆದ ಕೆಲವು ವರ್ಷದಿಂದ ಮಾಡ್ಕೊತ ಬಂದಿದ್ದಾರೆ. ಓಕೆ, ಇದು ಬಹಳ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಆದರೆ ಕಳೆದ ವರ್ಷದಿಂದ ಈ 3 ಪರೀಕ್ಷೆಯನ್ನು ತಂದರೂ ಯಾವ ರಾಜ್ಯದಲ್ಲಿ 3 ಪರೀಕ್ಷೆ ಇಲ್ಲ, ಇದು ಒಂದೇದು. ಈ 3 ಪರೀಕ್ಷೆ ಮಾಡುವಂಥದ್ದು ಯಾರೇ ತಜ್ಞರ ಒಂದು ಸಮಿತಿ ಅನ್ರಿ ಅಥವಾ ಇದು ಇವ್ರೇ ಹೇಳ್ಕೊಟ್ಟಿದ್ದಾರೆ, ಇದರ ಬಗ್ಗೆ ಏನಾರೇ ಒಂದು ತಜ್ಞರ ಕಮಿಟಿಯನ್ನು ನೇಮಕ ಮಾಡಿ ಏನು ಮಾಡಿದ್ರೆ ಸರಿ ಅಂತಂದು ಅಧ್ಯಯನ ಮಾಡಿ ಇದನ್ನು ಮಾಡ್ತಾ ಇದ್ದಾನೆ ಅಂತಂದ್ರೆ ನಾವು ಒಪ್ಪೋಣ. BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ,
ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472 272727 ಅಥವಾ ಮೊಬೈಲ್ ನಂಬರ್ 9900427814.